ನಿಮ್ ಪಾಡಿ ನೀವು ತಾಳಿ ಕಟ್ಕೊಂಡು ಎದ್ ಬಂದು ನಾನ್ ಕಟ್ಟಿದ್ದು ಅಂತ ನನ್ನ ಜೀವನ ಹಾಳು ಮಾಡಿದ್ರಲ್ಲ ಅನ್ನಿಸ್ಬೇಕಾಗಿರೋದು ನಿಮ್ಗೆ. ಈ ಸುಳ್ಳಿನ ಸಂಬಂಧ ಸಾಕು, ನನ್ ಕೈ ಆಗ್ತಾ ಇಲ್ಲ. ಆದಷ್ಟು ಬೇಗ ಇದನ್ನ ನಿಲ್ಲಿಸಬೇಡ. ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಏನೇ ಮಾಡಿದ್ರು ನನಗೆ ಅದು ತಪ್ಪು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಹೀಗೆಲ್ಲ ಮಾಡ್ಬಿಟ್ಟೆ ಮಾವ, ನನ್ನನ್ನು ಕ್ಷಮಿಸ್ಬಿಡು. ಮನೇಲಿ ಇಷ್ಟೆಲ್ಲ ಆಯ್ತು ಅಮ್ಮವ್ರೆ. ನನಗೂ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಆದರೆ ನಿನ್ನೆ ಅಷ್ಟೇ ಗೊತ್ತಾಯ್ತು. ರಾವಣಿ ಅಮ್ಮವ್ರಂತೂ ತುಂಬಾ ನೊಂದ್ಕೊಂಡಿದ್ದಾರೆ. ನಮ್ಮ ಸುಬ್ಬನ ಎಲ್ಲಿ ಕಳ್ಕೊತೀನೋ ಅನ್ನೋ ಭಯ ಅವ್ರು ಕಾಡ್ತಾ ಇದೆಮ್ಮ. ಆದ್ರೆ ಸುಬ್ಬು ಮಾತ್ರ ಯಜಮಾನ್ರಿಗೆ ಸತ್ಯ ಹೇಳ್ಬೇಕು ಅಂತ ಹಠ ಮಾಡ್ತಾರೆ. ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವ್ರಿಗೆ ಧೈರ್ಯ ಹೇಳೋಕೆ, ಅವ್ರ ಜೊತೆ ನಿಂತು ಸಮಾಧಾನ ಮಾಡೋಕೆ, ಅವರು ಎಲ್ಲದನ್ನು ಎದುರಿಸಿ ನಿಲ್ಲಿಸುವಂತ ಶಕ್ತಿ ತುಂಬಕ್ಕೆ ಯಾರಾದ್ರೂ ಬೇಕು ಅಮ್ಮವ್ರೆ. ಅಂತ ಶಕ್ತಿ ಬೇರೆ ಯಾರೂ ಅಲ್ಲ, ನೀವೇ ಅಮ್ಮವ್ರೆ. ಹೌದು ಅಮ್ಮವ್ರೆ, ನೀವೊಬ್ರು ಶ್ರಾವಣಿ ಅಮ್ಮವ್ರ ಜೊತೆಲಿದ್ರೆ 100 ಆನೆ ಬಲ ಇದ್ದ ಹಾಗೆ. ಅಷ್ಟು ಮಾತ್ರ ಅಲ್ಲ, ಶ್ರಾವಣಿ ಅಮ್ಮವ್ರಿಗೆ ನೀವು ಸಿಕ್ಕಿದ್ರೆ ಸ್ವರ್ಗನೇ ಸಿಕ್ಕಿದ ಹಾಗೆ. ಬಂದ್ಬಿಡಿ ಅಮ್ಮವ್ರೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಬಂದ್ಬಿಡಿ. ನಿಮ್ಮ ಮಗಳು ಇಷ್ಟು ವರ್ಷ ತಬ್ಲಿಯನ್ನು ಪಟ್ಟ ಹೊತ್ಕೊಂಡು ಕಷ್ಟ ಅನುಭವಿಸಿದ್ ಸಾಕು. ಗಂಡ ಇದ್ದು, ತಾಯಿ ಇದ್ದು, ಮಗಳಿದ್ದು, ನೀವು ಈ ರೀತಿ ಅಜ್ಞಾತವಾಸದಲ್ಲಿದ್ದು ಸಾಕು. ದಯವಿಟ್ಟು ಬಂದ್ಬಿಡಿ ಅಮ್ಮವ್ರೆ. ಹೇಳಿ ಅಮ್ಮವ್ರೆ, ನೀವು ಬರ್ತೀರಿ ಅಲ್ವಾ ನಿಮ್ಮ ಮಗಳು ನೋಡೋಕ್ಕೆ, ಅವ್ರ ಜೊತೆಯಾಗಿ ನಿಲ್ಲೋಕ್ಕೆ ನೀವು ಬರ್ತೀರಿ ಅಲ್ವಾ? ದಯವಿಟ್ಟು ಬಂದ್ಬಿಡಿ ಅಮ್ಮ, ನಿಮ್ಮ ಮಗಳು ಕಷ್ಟದಲ್ಲಿದ್ದಾಳೆ. ಶ್ರಾವಣಿ ಅಮ್ಮವ್ರ ಹಿಂದೆ ನೀವು ಶಕ್ತಿಯಾಗಿ ಇರಬೇಕಮ್ಮ. ಈ ದೊಡ್ಡ ಮನೆ ಕುಡಿನ ನೀವೇ ಕಾಪಾಡ್ಕೋಬೇಕು. ನಾನು ಬರ್ತೀನಿ ಪದ್ದು. ಶ್ರಾವಣಿನ ನಾನು ಭೇಟಿ ಮಾಡ್ತೀನಿ. ಆದರೆ ಒಂದು ಮಾತು, ನಾನು ಅಲ್ಲಿಗೆ ಬರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಾನು ಯಾವಾಗ ಬರ್ತೀನಿ, ಎಲ್ಲಿಗೆ ಬರ್ತೀನಿ, ಹೇಗೆ ಬರ್ತೀನಿ, ಇದನ್ನೆಲ್ಲ ನಾನು ಆಮೇಲೆ ತಿಳಿಸ್ತೀನಿ. ಆಗಲಿ ಅಮ್ಮವ್ರೆ, ನೀವು ಬರೋಕ್ಕೆ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು.